ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಕೆಲವರು ಅವಾಗವಾಗ ಕೇಳ್ತಾ ಇರ್ತಾರೆ, ನಾನು ಎಷ್ಟೊಂದು ಪ್ರೀತಿಸ್ತೀನಿ, ಎಷ್ಟೊಂದು ಕೆಲಸ ಮಾಡ್ತೀನಿ ಅವ್ರಿಗೋಸ್ಕರ, ಆದರೆ ಅವರು ನನಗೆ ತುಂಬ ನೋವನ್ನೇ ಕೊಡ್ತಾ ಇರ್ತಾರೆ, ಆದ್ರೂ ನಾನು ಅವ್ರನ್ನ ದ್ವೇಷಿಸಕ್ಕಾಗೋಲ್ಲ, ಇದು ನನ್ನ ತಪ್ಪ ಅಂತ ಕೇಳ್ತಾರೆ. ನನಗೆ ತುಂಬ ನೋವು ಕೊಡ್ತಾರೆ, ನನಗೆ ನಿರ್ಲಕ್ಷ್ಯ ಮಾಡ್ತಾರೆ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ನನಗೆ ತೊಂದರೆನೇ ಕೊಡ್ತಾ ಇರ್ತಾರೆ, ನನ್ನ ಮಾನಸಿಕವಾಗಿ ಮತ್ತು ಬೇರೆ ರೀತಿಯಲ್ಲಿಯೂ. ಆದ್ರೂ ನನಗೆ ಅವ್ರನ್ನ ದ್ವೇಷಿಸಲಿಕ್ಕೆ ಆಗೋಲ್ಲ, ಇನ್ನೂ ಪ್ರೀತಿಸ್ತೇನೆ, ಇನ್ನೂ ಕಾಳಜಿ ವಹಿಸ್ತೇನೆ, ಇದು ನನ್ನಲ್ಲೇ ಏನಾದರೂ ದೋಷವಾ ಅಂತ ಕೇಳ್ತಾ ಇರ್ತಾರೆ. ಮೊದಲು ಇದನ್ನು ಸ್ಪಷ್ಟವಾಗಿ ಹೇಳಬೇಕು. ಏನು ಅಂತಂದರೆ, ಇದು ತಪ್ಪಲ್ಲ ಮತ್ತು ಇದು ದೌರ್ಬಲ್ಯವೂ ಅಲ್ಲ. ನಾವು ಸಾಮಾನ್ಯವಾಗಿ ದ್ವೇಷ ಅಂತ ಅನ್ನೋದನ್ನ ಪ್ರತಿಕ್ರಿಯೆ ಅಂತ ಅಂದ್ಕೊಂಡ್ಬಿಡ್ತೀವಿ. ನಾನು ಪ್ರೀತಿಸ್ತೀನಿ, ಪ್ರೀತಿಸೋದಿಲ್ಲ ಅಂತ ಅಂದಾಗ ಲವ್ ಯುಗೆ ಆಪೋಸಿಟ್ ಐ ಹೇಟ್ ಯು ಅಲ್ಲ. ದ್ವೇಷ ಪ್ರೀತಿಯ ವಿರುದ್ಧ ಅಲ್ಲ. ದ್ವೇಷ ಎನ್ನುವುದು ಪ್ರೀತಿಯದೇ ಗಾಯಗೊಂಡಿರುವಂತಹ ರೂಪ. ನಾವು ಯಾರನ್ನಾದರೂ ಪ್ರೀತಿಸುವಾಗ ನಮ್ಮೊಳಗೆ ಒಂದು ನಿರೀಕ್ಷೆ ಹುಟ್ಟತ್ತೆ. ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ಗೌರವಿಸಬೇಕು, ನನ್ನ ಪ್ರೀತಿಗೆ ಸ್ಪಂದಿಸಬೇಕು. ಇದು ನಮ್ಮ ನಿರೀಕ್ಷೆ ಮತ್ತು ಅಪೇಕ್ಷೆ. ಯಾವಾಗ ಆ ನಿರೀಕ್ಷೆ ಪುನಃ ಮುರಿದೋಗತ್ತೋ ಅಂಥ ಸಮಯದಲ್ಲಿ ನೋವಾಗತ್ತೆ. ಆ ನೋವಿಂದ ಕೆಲವರು ಏನು ಮಾಡ್ತಾರೆ, ದ್ವೇಷಕ್ಕೆ ಹೋಗ್ತಾರೆ. ಆದರೆ ಕೆಲವರು ಹೋಗಲ್ಲ. ಯಾತಕ್ಕೆ ಹೀಗಾಗತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಳೋಣ. ಯಾತಕ್ಕೆ ನನ್ನ ಪ್ರೀತಿಗೆ ಅವರು ರೆಸ್ಪಾಂಡ್ ಮಾಡಲಿಲ್ಲ ಅಂದರೂ ನಾನು ಅವ್ರನ್ನ ಪ್ರೀತಿಸ್ತಾನೇ ಇರ್ತೀನಿ ಅಂತಂದರೆ, ಪ್ರೀತಿ ನನ್ನ ಸ್ವಭಾವನೆ ಆಗಿರುತ್ತದೆ. ಸೂರ್ಯನ ನೋಡಿ, ಅವರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿಬಿಟ್ಟು ಬೆಳಕು ಶಾಖ ಏನು ಕೊಡೋದಿಲ್ಲ. ಚಂದ್ರ ನನ್ನನ್ನು ನೋಡಿದ್ರೆ ಮಾತ್ರ ಬೆಳಗ್ತೀನಿ ಅಂತ ಅವನು ಹೇಳೋದಿಲ್ಲ. ಮರ ನಾನು ನಿನಗೆ ಫಲ ಕೊಡ್ತೀನಿ, ನೀ ನನಗೆ ಏನು ಕೊಡ್ತೀಯ ಅಂತ ಕೇಳೋದಿಲ್ಲ. ಅವು ತಮ್ಮ ಒಳಗೆ ಇರುವುದನ್ನು ತಾವು ಹೊರಗೆ ಕೊಡ್ತಾ ಹೋಗ್ತವೆ. ಅದೇ ರೀತಿಯಲ್ಲಿ ಕೆಲವರಿಗೆ ಪ್ರೀತಿಸುವುದು ಒಂದು ಬರೀ ವ್ಯವಹಾರ ಅಲ್ಲ, ಕೊಡುಕೊಳ್ಳುವಿಕೆಯ ವ್ಯವಹಾರ ಅಲ್ಲ, ಅದು ಅವರ ಅಸ್ತಿತ್ವದ ಗುಣ ಆಗಿರ್ತದೆ. ಅವರಿಗೆ ಪ್ರೀತಿಸುವುದು ಅವರಿಗೆ ಉಸಿರಾಡುವಷ್ಟೇ ಸಹಜವೂ ಸರಾಗವೂ ಆಗಿರ್ತದೆ. ಆದರೆ ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶವನ್ನು ಕೂಡ ಗಮನಿಸಬೇಕು. ಪ್ರೀತಿ ಅಂತಂದರೆ ನಮ್ಮನ್ನೇ ನಾವು ತ್ಯಾಗ ಮಾಡ್ಕೊಳ್ಳೋದು ಅಲ್ಲ. ತ್ಯಾಗ ಮಾಡೋದು, ಶರಣಾಗ್ಬಿಡೋದು, ತ್ಯಾಗ ಮಾಡೋದು ಖಂಡಿತ ಅಲ್ಲ. ಪ್ರೀತಿ ಅಂತಂದರೆ ನಮ್ಮನ್ನು ನಾವು ಕಳೆದುಕೊಂಡು ಅವರಲ್ಲಿ ಬೆರೆತು ಹೋಗೋದು ಅಲ್ಲ. ನಾವು ಯಾರನ್ನಾದರೂ ಪ್ರೀತಿಸ್ತೇವೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಲಕ್ಷ್ಯ ಮಾಡೋದನ್ನು, ನೋಯಿಸೋದನ್ನು ಸಹಿಸ್ಕೋಬೇಕು ಅಂತನೂ ಖಂಡಿತ ಅಲ್ಲ. ಇಲ್ಲಿ ನಾವು ಕಲಿಬೇಕಾಗಿರೋದು ಏನು ಅಂತಂದರೆ, ಪ್ರೀತಿ ಮತ್ತು ಸ್ವಪ್ರೀತಿ, ಸ್ವಪ್ರೇಮ, ಲವ್ ಆ್ಯಂಡ್ ಸೆಲ್ಫ್ ಲವ್, ಈ ಎರಡು ಜೊತೆಯಾಗಿರಬೇಕು. ಲವ್ವಿಂಗ್ ಈಸ್ ಸಂಬಡಿ, ಲವ್ವಿಂಗ್ ಸಂಬಡಿ, ಸೆಲ್ಫ್ ಲವ್ ಈಸ್ ಫಾರ್ ಮೈ ಸೆಲ್ಫ್. ನಾನು ಪ್ರೀತಿಸಬಹುದು, ಕಾಳಜಿ ವಹಿಸಬಹುದು, ಆದರೆ ನನ್ನ ಮೌಲ್ಯವನ್ನು ನಾನು ಮರೆತರೆ ಅದು ಪ್ರೀತಿ ಅಲ್ಲ, ಅದು ಆತ್ಮಹಾನಿ, ಸೆಲ್ಫ್ ಡಿಸ್ಟ್ರಕ್ಷನ್ ಆಗ್ತದೆ. ಯಾರಾದರೂ ನನ್ನ ಪ್ರೀತಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದರೆ ಅದರ ಅರ್ಥ ನಾನು ಪ್ರೀತಿಗೆ ಯೋಗ್ಯ ಅಲ್ಲ, ನಾನು ಅವರ ಪ್ರೀತಿಗೆ ಮೌಲ್ಯ ಇಲ್ಲದೆ ಇರೋನಂತ ಅರ್ಥ ಅಲ್ಲ. ಅವರಿಗೆ ನನ್ನ ಪ್ರೀತಿಯನ್ನು ಸ್ವೀಕರಿಸುವ ಸಾಮರ್ಥ್ಯ ಇಲ್ಲ ಅಥವಾ ಗುರುತಿಸುವ ಸಾಮರ್ಥ್ಯ ಇಲ್ಲ ಅಂತ ಅರ್ಥ.
ಹೀಗಾಗಿ ನಾವು ಅವ್ರನ್ನ ದ್ವೇಷಿಸಬೇಕಾಗಿಲ್ಲ. ಆದರೆ ಒಂದು ಬೌಂಡ್ರಿ ಹಾಕ್ಕೋಬೇಕು, ಗಡಿ ಹಾಕ್ಕೊಬೇಕು. ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ, ಆದರೆ ನನ್ನ ಮನಃಶಾಂತಿಯ ಬೆಲೆಗೆ ನಿನ್ನನ್ನು ಪ್ರೀತಿಸೋದಿಲ್ಲ. ನಾಟ್ ಅಟ್ ದ ಕಾಸ್ಟ್ ಆಫ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಮೈ ಇನ್ನರ್ ಪೀಸ್. ಐ ಡೋಂಟ್ ಲವ್ ಯು ಅಟ್ ದ ಕಾಸ್ಟ್ ಆಫ್ ಮೈ ಇನ್ನರ್ ಪೀಸ್. ಇದು ಬಹಳ ಪ್ರೌಢವಾದಂತಹ, ಆರೋಗ್ಯಕರವಾದಂತಹ ನಿಲುವು. ನಮ್ಮ ಪ್ರೀತಿಯನ್ನು ನಾವು ಕಳೆದುಕೊಳ್ಳಬಾರದು, ಆದರೆ ಅದನ್ನೇ ನಮ್ಮ ವಿರುದ್ಧವಾಗಿ ಉಪಯೋಗಿಸಂಗೂ ಮಾಡಬಾರದು. ಕೊನೆಗೊಂದು ಮಾತೇನು ಹೇಳೋದು ಅಂತಂದರೆ, ಪ್ರೀತಿ ನಮ್ಮ ಸ್ವಭಾವ ಆಗಿರಬಹುದು, ಅದನ್ನು ಗೌರವಿಸೋಣ. ಆದರೆ ಸೆಲ್ಫ್ ಲವ್, ಸ್ವಪ್ರೀತಿ, ಸ್ವಪ್ರೇಮ, ಅದು ನಮ್ಮದೇ ಜವಾಬ್ದಾರಿ. ಅದನ್ನು ನಾವು ಬೆಳೆಸ್ಕೊಳ್ಳೋಣ. ನಾವು ಪ್ರೀತಿಸುವವರಾಗಬಹುದು, ಆದರೆ ನಾವು ನೋವನ್ನೆಲ್ಲ ಸಹಿಸಿಕೊಂಡು ತಲೆ ಬಗ್ಗಿಸಿಕೊಂಡು ಇರೋದಕ್ಕೋಸ್ಕರ ಹುಟ್ಟಿರೋರಲ್ಲ. ನಮ್ಮ ಪ್ರೀತಿ ಮತ್ತೊಬ್ಬರಿಗೆ ದೌರ್ಜನ್ಯ ಮಾಡಲಿಕ್ಕೆ, ನಮ್ಮನ್ನು ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಕಾರಣ ಆಗಬಾರ್ದು. ಇದನ್ನು ನಾವು ಯಾವತ್ತು ತಿಳ್ಕೊಳ್ತೀವೋ ಅವತ್ತು ದ್ವೇಷ ಇಲ್ಲದೆ ದೂರ ನಡೆಯೋಕ್ಕೆ ಕಲಿತೀವಿ. ಅದೇ ನಿಜವಾದ ಶಕ್ತಿ. ಪ್ರೀತಿ ಮತ್ತು ಸ್ವಪ್ರೀತಿ ಅಥವಾ ಸೆಲ್ಫ್ ಲವ್ ಇವೆರಡು ಬಂದಾಗ ನಾವು ಮೊದಲು ಆಯ್ಕೊಳ್ಬೇಕಾಗಿರೋದು ಸೆಲ್ಫ್ ಲವ್ವನ್ನೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.